ಎಲ್ರಿಗೂ ನಮಸ್ಕಾರ. ನೋಡಿ, ನಾನು ಅವರೆಕಾಯಿ ಸುಡಿತಾ ಇದ್ದೀನಿ. ಈ ಅವರೆಕಾಯಿನ ಈ ಒಂದು ಸೀಸನಲ್ಲಿ ನಾವು ತುಂಬಾ ಬಳಸ್ತೀವಿ. ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಬಳಸ್ತೀವಿ. ಈಗಂತೂ ತುಂಬ ಚೆನ್ನಾಗಿ ಬಂದಿದೆ ಅವರೆಕಾಯಿ. ತುಂಬ ಸೊಗಡು, ತುಂಬ ಚೆನ್ನಾಗಿರುತ್ತೆ. ವರ್ಷ ಪೂರ್ತಿ ಅವರೆಕಾಯಿ ಸಿಗುತ್ತೆ. ಬಟ್ ಆದರೆ ಇವಾಗ ಈ ಸೀಸನಲ್ಲಿ ಸಿಗುವಂಥ ಅವರೆಕಾಯಿ ತುಂಬಾ ಚೆನ್ನಾಗಿರುತ್ತೆ. ಈ ನೋಡಿ, ನಾನು ಸುಳಿದ್ಬಿಟ್ಟು ಇಕ್ಕಿದ ಅವರೆಕಾಳು ಸಾರು ಮಾಡೋದಕ್ಕೆ ನೆನೆಸಿದ್ದೀನಿ. ಇದು ಇದಕ್ಕಿಂತ ಅವರೆಕಾಳು ಸಾರು ಮಾಡಬೇಕು ಅಂದರೆ ನೆನೆಸ್ಬೇಕು. ಒಂದು 2 hours ನೆನೆಸಿದಾದ್ಮೇಲೆ ಇದನ್ನು ಇದ್ದುಕೊಂಡ್ರೆ ಕಾಳು ಸಿಗುತ್ತೆ. ಅದರಲ್ಲಿ ಸಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದು ನಮ್ಮ ಕರ್ನಾಟಕದ ಸ್ಪೆಷಲ್ ಅಂತಲೇ ನಾವು ಹೇಳ್ಬೋದು. ಈ ಇಕ್ಕಿದ ಅವರೆಕಾಳು ಸಾರು, ಅವರೆಬೇಳೆ ಸಾರು. ಇದು ಹಾಗೆ ಕಾಳುಗಳನ್ನ ನಾವು ಬೇರೆ ಬೇರೆ ಸಾರುಗಳಿಗೂ ಬಳಸ್ತೀವಿ. ಉಪ್ಪೆಸರಾಗಿರ್ಬೋದು, ಬಸ್ಸಾರಾಗಿರ್ಬೋದು, ಕಾಳು ಮಸೊಪ್ಪು, ಇದಕ್ಕೆಲ್ಲ ಈ ಕಾಳುಗಳು ಬಳಸ್ತೀವಿ. ಹಾಗೆ ಉಪ್ಪಿಟ್ಟು, ಪಲಾವು, ಈ ಒಂದು ಸೀಸನಲ್ಲಿ ಪ್ರತಿಯೊಂದಕ್ಕೂ ಅವರೆಕಾಳು ಇದ್ದಿರುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಅವರೆಕಾಳು. ಮೋಸ್ಟ್ಲಿ ನಿಮಗೆಲ್ಲರಿಗೂ ಗೊತ್ತೇ. ಇದನ್ನೇನಪ್ಪ ವಿಶೇಷವಾಗಿ ನೋಡಿಸ್ತಾ ಇದ್ದಾರೆ ಅಂದರೆ ಸುಮ್ಮನೆ ಇದ್ರ ಬಗ್ಗೆ ಹೇಳೋಣ, ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿದೆ. ಇದನ್ನು ಅವರೆಕಾಳು ಕಾಲ ಬಂತು ಅಂದರೆ ಸುಳಿಯೋದೇ ಒಂದು ಕೆಲಸ, ತಿಕ್ಕೋದೇ ಒಂದು ಕೆಲಸ. ಒಬ್ಬೊಬ್ಬರೇ ಇದ್ರಂತೂ ಇದೇ ಒಂದು ದೊಡ್ಡ ಕೆಲಸ. ಇರಲಿಲ್ಲ ಅಂದ್ರೆ 2 to 3 hours ಅದೇ ಆಗ್ಬಿಡುತ್ತೆ. ಈಗಂತೂ ತುಂಬ ಚೆನ್ನಾಗಿ ಬಂದಿದೆ. ನಮ್ಮೂರಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ಸ್ನೇಹಿತರೆ. ಇನ್ನು ಇದ್ರ ಬಗ್ಗೆ ನಾನು ವಿವರವಾಗಿ ನಿಮಗೆ ಅವರೆಕಾಯಿ ಬಗ್ಗೆ ಹೇಳ್ತೀನಿ. ಇದು ತುಂಬಾ ಚೆನ್ನಾಗಿದೆ. ನೋಡಿ ಯಾವ ರೀತಿಯಾಗಿ ಸುಳಿಯೋದು. ಈ ಥರ ಸುಳಿದ್ಬಿಟ್ಟು ಹಾಕ್ಕೋಬೇಕು. ಇದು ಹಾಕಿದ್ರೇ ಈ ಸೀಸನಲ್ಲಿ ಟೇಸ್ಟು ಸಾಂಬಾರು ಮಾಡೋದು. ಇದು ಮಾರ್ಕೆಟಲ್ಲೆಲ್ಲ ರೆಡಿಮೇಡು ಸಿಗುತ್ತೆ. ಇದಕ್ಕೆ ಬಿಟ್ಟು ತೊಗೊಂಡು ಬಂದು ಸೇರ್ ಲೆಕ್ಕದಲ್ಲಿ ಮಾರ್ತಾ ಇರ್ತಾರೆ. ಅದು ಕಾಸ್ಟ್ಲಿ ಆಗುತ್ತೆ. ನಾವು ಈ ಥರ ಕಾಯಿ ತೊಗೊಂಡ್ಬಿಟ್ಟು ಸುಳಿದ್ರೆ ನಮಗೆ ಕಡಿಮೆ ಬೀಳುತ್ತೆ. ಬಟ್ ಆದರೆ ಕೆಲಸಗಳಿಗೆ ಹೋಗೋರು, ಟೈಮ್ ಇಲ್ಲದೆ ಇರೋರು ಇವೆಲ್ಲ ತೊಗೊಂಡು ಬಂದು ಮಾಡ್ಕೊಳ್ಳೇಬೇಕಾಗುತ್ತೆ. ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಬನ್ನಿ. ಅವರೆಕಾಳು ಬಗ್ಗೆ. ಅವರೆಕಾಳು ಮೂಲತಃ ಅಂದ್ರೆ ಇದರ ತವರೂರು ದಕ್ಷಿಣ ಆಫ್ರಿಕಾ. ಆಮೇಲೆ ಇದು ನಿಧಾನವಾಗಿ ವಿಶ್ವದ ವಿವಿಧ ರಾಷ್ಟ್ರಗಳಲ್ಲಿ ಇದನ್ನ ಬೆಳೆಸೋದಕ್ಕೆ ಶುರು ಮಾಡಿದ್ರು. ಇದೊಂದು ದ್ವಿದಳ ಧಾನ್ಯ. ಇದು ಬೆಳಿಬೇಕು ಅಂತಂದ್ರೆ 75 ದಿನ ಬೇಕು. ಹಾಗೆ ಈ ಅವರೆಕಾಳು ಬಳಕೆ ನಾವು ಹೆಚ್ಚಾಗಿ ಇದನ್ನ ಉಪಯೋಗಿಸ್ತೀವಿ. ಇದರ ಸೊಪ್ಪು ಗೊಬ್ಬರವಾಗಿ ಉಪಯೋಗ ಆಗುತ್ತೆ. ಹಾಗೆ ಇದರ ಒಟ್ಟು ಹಸುಗಳಿಗೆ ಮೇವಾಗಿ ನಾವು ಇದನ್ನ ಉಪಯೋಗಿಸ್ತೀವಿ. ಹಾಗಾದ್ರೆ ಇದರಿಂದ ನಮ್ಗೆ ಆರೋಗ್ಯವಾಗಿ ಯಾವ ರೀತಿಯಾಗಿ ಉಪಯೋಗ ಬರುತ್ತೆ ಅಂತ ನಾವು ತಿಳ್ಕೊಳ್ಳೋಣ ಬನ್ನಿ. ಇದ್ರ ಬಗ್ಗೆ ಗೊತ್ತಿರೋದಿಲ್ಲ, ಏನಿದ್ರ ವಿಶೇಷತೆ ಅಂತ ಹೇಳ್ಬಿಟ್ಟು. ಇದ್ರ ಬಗ್ಗೆ ನಾವು ತಿಳ್ಕೊಳಕ್ ಹೊರಟಾಗ ನಮಗ್ ಗೊತ್ತಾಗೋದು ಏನಪ್ಪಾ ಅಂತಂದ್ರೆ, ಇದರಲ್ಲಿ ಹಲವಾರು ವಿಟಮಿನ್ A, B, C ಸಿಗುತ್ತೆ. ಹಾಗೆ ಹೆಚ್ಚಿನ ಅಂಶದಲ್ಲಿ ಜಿಂಕ್ ಆಗಿರ್ಬೋದು, ತಾಮ್ರ ಆಗಿರ್ಬೋದು, ಮೆಗ್ನೀಷಿಯಂ ಆಗಿರ್ಬೋದು, ರಂಜಕದಂತಹ ಕೆಲವು ಖನಿಜಗಳನ್ನ ಇದು ಒಳಗೊಂಡಿದೆ. ಇದರಲ್ಲಿ ನಮಗೆ ಬೇಕಾಗಿರುವಂತಹ ಎಲ್ಲಾ ವಿಟಮಿನ್ ಸಿಗೋದ್ರಿಂದ ನಮ್ಗೆ ಆರೋಗ್ಯಕ್ಕೆ ಇದು ತುಂಬಾ ಉಪಯೋಗ. ಇದು ಡಿಸೆಂಬರ್ ತಿಂಗಳಿನಲ್ಲಿ ತುಂಬಾ ಹೆಚ್ಚಾಗಿ, ಡಿಸೆಂಬರ್ ಜನವರಿನಲ್ಲಿ ತುಂಬಾ ಹೆಚ್ಚಾಗಿ ಬೆಳೀತಾರೆ. ಆರೋಗ್ಯ ವಿಷಯವಾಗಿ ನಾವು ನೋಡ್ತಾ ಹೊರಟಾಗ ನಮ್ಗೆ ಈ ಹಸಿರು ಬೀಜದಲ್ಲಿ ಸತುವು ಪ್ರಮಾಣ ಹೆಚ್ಚಾಗಿರೋದ್ರಿಂದ ಇದು ಕ್ಯಾನ್ಸರ್ನ ತಡೆಗಟ್ಟಲು ಉಪಯೋಗ ಆಗುತ್ತೆ. ಎರಡನೇದಾಗಿ ರೋಗ ನಿರೋಧಕ ಶಕ್ತಿಯನ್ನು ಇದು ಹೆಚ್ಚು ಮಾಡುತ್ತೆ. ಇದನ್ನ ತಿನ್ನೋದ್ರಿಂದ ಜೀರ್ಣಕ್ರಿಯೆಗೆ ಹೆಚ್ಚು ಸಹಾಯ ಮಾಡುತ್ತೆ. ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ. ಹೃದಯದ ರಕ್ತನಾಳದ ಆರೋಗ್ಯವನ್ನ ಇದು ಸುಧಾರಣೆ ಮಾಡುತ್ತೆ. ಅಸ್ತಮವನ್ನು ಕಡಿಮೆ ಮಾಡುತ್ತೆ. ಮತ್ತೆ ಈ ಮನಸ್ಥಿತಿಯನ್ನು ಕಡಿಮೆ ಮಾಡಿ, ಮನಸ್ಥಿತಿಯ ಒಂದು ಏನಿರುತ್ತೆ ಆ ಟೆನ್ಷನ್ ಎಲ್ಲ ಕಡಿಮೆ ಮಾಡಿ ಮೆದುಳಿನ ಕಾರ್ಯವನ್ನ ಸುಧಾರಣೆ ಮಾಡುತ್ತೆ. ಒತ್ತಡನ ಕಡಿಮೆ ಮಾಡಿ ನಿದ್ರಾಹೀನತೆಯನ್ನು ಇದು ಹೋಗಲಾಡಿಸುತ್ತೆ. ಆಮೇಲೆ ಈ ಅವರೆಕಾಯಿನ ತೆಗೆದ ರಸವನ್ನು ಕುಡಿದ್ರೆ ಗಂಟಲು ನೋವು ಹೋಗುತ್ತೆ. ಅವರೆಕಾಳನ್ನ ಪುಡಿ ಮಾಡಿಕೊಂಡು ಈ ಗಡ್ಡೆಗಳಿಗೆಲ್ಲ ಹಚ್ಚಿದ್ರೆ ಈ ಏನು ಊದ್ಕೊಂಡಿರುತ್ತಲ್ಲ ಅದೆಲ್ಲ ಬೇಗ ಕಡಿಮೆ ಆಗುತ್ತೆ. ತೂಕನ ಕಡಿಮೆ ಮಾಡುತ್ತೆ. ಇದು ಹೆಚ್ಚಿನ ಅಂಶದಲ್ಲಿ ಪ್ರೋಟೀನ್ ಇರೋದ್ರಿಂದ ಇದು ತೂಕನ ಕಡಿಮೆ ಮಾಡುತ್ತೆ. ಈ ಅವರೆಕಾಯಿ ಬೀಜ ತಿನ್ನೋದ್ರಿಂದ ನಮ್ಮ ಒಸಡಿನ ಆರೋಗ್ಯ ಸುಧಾರಣೆ ಆಗುತ್ತೆ. ಹಾಗೆ ಈ ಹಲ್ಲು ಕೊಳೆಯೋದನ್ನ ಕೂಡ ಇದು ತಪ್ಪಿಸುತ್ತೆ.
ಹಾಗೆ ಇದನ್ನ ಬಾಣಂತಿಯರು ಇದನ್ನ ಸೇವನೆ ಮಾಡಿದ್ರೆ ಹಾಲು ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಆದರೆ ಹಾಗೆ ಅವರ ಆರೋಗ್ಯನ ಸುಧಾರಣೆ ಮಾಡುತ್ತೆ. ಆದರೆ ಈ ಬಾಣಂತಿಯರು ಇದನ್ನ ತಿನ್ನುವಾಗ ಅಥವಾ ಸೇವಿಸುವಂತಹ ಸಂದರ್ಭದಲ್ಲಿ ಹೆಚ್ಚಿನ ನೀರನ್ನು ಅವರು ಕುಡಿಬೇಕಾಗುತ್ತೆ. ಅದೇ ರೀತಿ ಇದರಿಂದ ಅಡ್ಡ ಪರಿಣಾಮಗಳು ಇರುತ್ತೆ. ಅತಿ ಆದ್ರೆ ಅಮೃತನೂ ವಿಷ ಅನ್ನೋ ಹಾಗೆ ಅತಿಯಾದ ಸೇವನೆಯನ್ನು ಮಾಡಬಾರ್ದು. ಹಾಗೆ ಬೀಜಗಳನ್ನ ಅರ್ಧಂಬರ್ಧ ಬೇಯಿಸಿ ತಿನ್ಬಾರ್ದು, ಚೆನ್ನಾಗಿ ಇದನ್ನ ಬೇಯಿಸಿ ತಿನ್ಬೇಕು. ಇದು ಒಂದು ಅವರೆಕಾಳಿನ ಬಗ್ಗೆ ಕೆಲವು ಮಾಹಿತಿ. ಸ್ನೇಹಿತರೆ, ತಿಳ್ಕೊಂಡ್ರಲ್ಲ ಅವರೆಕಾಳಿನ ವಿಶೇಷತೆ ಬಗ್ಗೆ, ಮಹತ್ವದ ಬಗ್ಗೆ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗ್ಬೋದು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್ ಮತ್ತೆ ಕಮೆಂಟ್ ಅನ್ನ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ಅಥವಾ ಮತ್ತೊಂದು ವಿಡಿಯೋಯೊಂದಿಗೆ ನಿಮ್ಮನ್ನ ನಾನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ, ಮತ್ತೆ ಸಿಗೋಣ.